ನಾನು ಯೋಗದಿಂದ ಏನು ಕಲ್ತಿದ್ದೀನಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳಲ್ಲ. ಪಾಠ ಕೇಳಬೇಕಾದ್ರೆ ಇಂಟ್ರೆಸ್ಟ್ ಬರುತ್ತೆ, ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈ ಯೋಗ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬ ಓದೋದ್ರಲ್ಲಿ ಆಸಕ್ತಿ ಬರುತ್ತಿದೆ. ಈ ಯೋಗದಿಂದ ನಾನು ತುಂಬ ಆರೋಗ್ಯವಾಗಿದ್ದೇನೆ. ಈ ಯೋಗ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಆ ಪಾಠಗಳನ್ನು ಆಲಿಸುವುದಕ್ಕೆ ತುಂಬ ಗಮನ ಎಚ್ಚರಿಕೆ ಬರುತ್ತಿದೆ. ನನಗೆ ತುಂಬ ನಿದ್ದೆ ಬರುತ್ತಿದೆ. ನಾನು ತುಂಬ ಚೆನ್ನಾಗಿ ಓದಿಕೊಳ್ಳುತ್ತಿದ್ದೇನೆ. Concentration power is improved. I feel I want to read still more. My handwriting is improved. My skills are improved. I'm from Kodigeli. ನನಗೆ ಯೋಗ ಅಂದರೆ ಭಾಳ ಇಷ್ಟ ಸರ್. ನೀವು ಯಾವತ್ತು ಬಂದರೂ ನನಗೇನು ಅರ್ಥ ಆಗಿಲ್ಲ ಸರ್. ನೀವು ಯೋಗಾಸನ ಮಾಡಿಸ್ಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ. ಯೋಗಾಸನ ಅಂತ ಹೇಳಿದ್ರಲ್ಲ ಸರ್, ಆವಾಗ ನನಗೆ ಭಾಳ ಖುಷಿ ಆಯಿತು ಸರ್. ಇಷ್ಟೇ ಸರ್. ನಿಮಗೂ ಧನ್ಯವಾದಗಳು ಸರ್ ಯೋಗ ಕಲಿಸ್ಕೊಟ್ಟಿದ್ದಕ್ಕೆ. ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಯಿತು. ಮತ್ತು ಏನಾದರೂ ಓದ್ತಿರ್ತೀವಲ್ಲ ಸರ್, ಆವಾಗ ಏನಾದರೂ ಇನ್ನೂ ಸ್ವಲ್ಪ ಓದಬೇಕು ಅಂತ ಅನಿಸ್ತು. ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಓದೋದ್ರ ಕಡೆ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ. ನಮಗೆ ಅವಾಗ ನರ್ಸ್ಮಿ ಎಬ್ಬಿಸಿದಾಗ ಒಂಥರ ಲೇಝಿ ಥರ ಇರ್ತಿದ್ವಿ. ಇವಾಗ ಆ ಥರ ಇಲ್ಲ. ಇವಾಗ ಚೆನ್ನಾಗಿ ಓದ್ಕೊಂಡಿದ್ದೀವಿ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. During these 5 days of yoga, I will getting good sleep and I get hungry properly. I get concentration and focused on studies, and I don't getting any body pains. My name is Chetan Kumar. ಮೊದಲು ನಾನು ಚೆನ್ನಾಗಿ ಓದ್ತಿರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಓದ್ತಿದ್ದೀನಿ. ಯೋಗ ಮಾಡೋದ್ರಿಂದ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತದೆ. ಯೋಗ ಮಾಡೋದರೆ ಬಾಡಿ ಪೇಯ್ನು ಯಾವ ಪೇಯ್ನು ಬರುವುದಿಲ್ಲ. ನೀವು ಬಂದಾಗ ಯೋಗ ಮಾಡ್ತಾ ನಾವು ಆರೋಗ್ಯಕರವಾಗಿದ್ದೀವಿ ಸರ್ ಅವತ್ತಿದ್ದ. ಮತ್ತು ನೀವು ಯೋಗ ಮಾಡಿಸಿದ್ದರಿಂದ ನಮಗೆ ಜ್ಞಾಪಕ ಶಕ್ತಿ, ಕಾಲು ನೋವುಗಳು ಏನೂ ಇಲ್ಲ, ಸಮಸ್ಯೆವಾಗಿಲ್ಲ ಸರ್. ನಮಗೆ ಆರೋಗ್ಯಕರವಾಗಿದ್ದೀವಿ. ಮತ್ತು ಪಾಠ ಮಾಡುವಾಗ ಹೆಚ್ಚು ಗಮನವನ್ನು ಟೀಚರ್ಸ್ ಕಡೆ ಹರಿಯುತ್ತದೆ. ಮತ್ತು ಆ ಪಾಠ ಕೇಳಿಸುವುದರಿಂದ ನಮಗೆ ಅರಿವಾಗುವುದು ಒಳ್ಳೆಯ ಉದಾಹರಣೆ ಕೊಡುತ್ತಾರೆ ಸರ್ ನಮ್ಮ ಟೀಚರ್ಸು. ಮತ್ತು ಚೆನ್ನಾಗಿ ಗಮನ ಕೇಳ್ತೀವಿ ಸರ್ ಪಾಠನ. ತಿರ್ಗಾ ಮೈಂಡ್ ಫ್ರೆಶ್ ಅಪ್ ಆಗ್ತೈತೆ ಸರ್. ತಿರ್ಗಿ ಯೋಗದಿಂದ ಏನು ಕಾಲು ಕೈ ಏನೂ ನೋವಾಗಲ್ಲ ಅಷ್ಟೇ. ಬರೆಯೋದಾಯ್ತು ಸರ್. ಮತ್ತು ಚೆನ್ನಾಗೂ ಓದ್ತೀನಿ ಸರ್. ಮತ್ತು ಮೈಂಡ್ ಫ್ರೆಶ್ ಅಪ್ ಆಗುತ್ತೆ ಸರ್ ಚೆನ್ನಾಗಿ ಓದ್ಕೊಂಡು. ನನಗೆ ಮೈಂಡ್ ಫ್ರೆಶ್ ಆಗೈತೆ. ಕ್ಲಾಸಲ್ಲಿ ಫುಲ್ ಇಂಟ್ರೆಸ್ಟ್ ಬಂದೈತೆ ಸರ್. ಚೆನ್ನಾಗಿ ರೀಡಿಂಗು ರೈಟಿಂಗ್ ಎಲ್ಲ ಇಂಪ್ರೂವ್ ಆಗಿದ್ದೀನಿ. ಚೆನ್ನಾಗಿ ಓದೋದು ಬರೆಯೋದು ಬರ್ತೈತೆ ಸರ್. ಜ್ಞಾಪಕ ಶಕ್ತಿ ಜಾಸ್ತಿ ಆಗೈತೆ. ನಾವು ಓದೋಕ್ಕೆ ಚೆನ್ನಾಗಿ ಯೂಸ್ ಆಗ್ತೈತೆ. ನಾಲೆಡ್ಜ್ ಜಾಸ್ತಿ ಆಗೈತೆ. ಏನಾದರೂ ಕ್ಲಾಸಸ್ ಕೇಳಿಸ್ಕೋಬೇಕಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಬರ್ತೈತೆ ಸರ್. ನಾನು 2 ದಿನ ಅಷ್ಟೇ ಸರ್ ಪ್ರಾಕ್ಟೀಸ್ ಮಾಡಿರೋದು ಯೋಗ. ಮತ್ತು ನಿನ್ನೆ ಕಾಂಪಿಟೇಷನ್ ಆಯ್ತಂದ್ರೆ ಡ್ರಾಯಿಂಗು. ಮೊನ್ನೆ ಒಂದೇ ಒಂದು ಸರಿ ಹಾಕಿದ್ದೆ ಸರ್ ಡ್ರಾಯಿಂಗ್ ಎನ್ವಿರಾನ್ಮೆಂಟ್. ಮತ್ತು ನೀನು ಹೋಗ್ಬಿಟ್ಟು ಅದೇ ಒಂದೇ ಒಂದು ಸರಿ ಪ್ರಾಕ್ಟೀಸ್ ಮಾಡಿರೋದು. ಅಲ್ಲಿ ಹಾಕಿದೆ, 2nd ಪ್ರೈಸ್ ಬಂದೈತೆ ಸರ್. ಡ್ಯೂ ಟು ಯೋಗ ಓದಬೇಕಂತ ಕುತೂಹಲ ಬರ್ತೈತೆ ಸರ್. ಈ ಯೋಗದಿಂದ ಏನಾದರೂ ಪೈನ್ ಇರೋವೆಲ್ಲ ರಿಲೀಫ್ ಆಗ್ತಿದ್ದಾವೆ ಸರ್. ಮೈಂಡ್ ರಿಲೀಫ್ ಆಗುತ್ತೆ ಅಷ್ಟೇ ಸರ್. ನಂಗೆ ಬ್ಯಾಕ್ ಪೈನ್ ಇತ್ತು, ಹೋಗೈತೆ. ಚೆನ್ನಾಗಿ ಕೂತ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಚೆನ್ನಾಗಿ ಬರ್ತೈತೆ. ಯಾವುದರಿಂದ? ಯೋಗದಿಂದ. ಓಕೆ, ಈಗ ಹೇಳಿ. ನಿದ್ದೆ ಚೆನ್ನಾಗಿ ಬರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಓದೋದಕ್ಕೆ ಆಸಕ್ತಿ ಬರುತ್ತೆ, ಮತ್ತು ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಹೇಳಿ ಮಲತ. ಈಗ ಸ್ವಲ್ಪ ವರ್ಕ್ಸ್ ಫುಲ್ ಇದ್ವು, ಸ್ಟ್ರೆಸ್ ಆಗ್ತಿತ್ತು ಸರ್. ಇವಾಗ ಯೋಗ ಮಾಡೋದ್ರಿಂದ ಸ್ವಲ್ಪ ರಿಲೀಫ್ ಆಗೈತೆ. ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಿದ್ವಿ ಸರ್. ಕ್ಲಾಸ್ ರೂಮಲ್ಲಿ ನಿದ್ದೆ ಹೋಗ್ತಿದ್ವಿ. ಸ್ವಲ್ಪ ಇವಾಗ ಆ್ಯಕ್ಟಿವ್ ಆಗಿರ್ತೀವಿ. ಟೀಚರ್ಸ್ ಏನಾದ್ರು ಹೇಳಿದ್ರೆ ನೋಟ್ ಮಾಡ್ಕೊತೀವಿ. ಎಕ್ಸಾಮ್ಸಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗ್ತೀವಿ, ಓದ್ತೀವಿ.